ಹಾಯ್ ಸ್ನೇಹಿತರೆ, ನಾನು ಟೈಟಲ್ ಚೇಂಜ್ ಮಾಡ್ತೀನಿ ಇವತ್ತಿಂದ ಸ್ನೇಹಿತರೆ. ಬೈಕ್ ಅಂದರೆ ಬಸವ ಜಯಂತಿ ಒಳ್ಳೆಯದಲ್ಲ ಇನ್ನು ಮುಂದೆ ಅಂತ. MK ನಾಗು ಮಾಡುವ ನಮಸ್ಕಾರಗಳು. ಮಾತೃಶ್ರೀ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. MK ನಾಗು ಮಾಡುವ ನಮಸ್ಕಾರಗಳು. ಇನ್ನು ಮುಂದೆ ಇದೇ ಥರ ಟೈಟಲ್ ಚೇಂಜ್ ಮಾಡ್ತೀನಿ ಸ್ನೇಹಿತರೆ. ಎಲ್ಲ ಬದಲಾಯ್ತಾರೆ ಅಂದಮೇಲೆ ನಾವು ಬದಲಾಗಬೇಕಲ್ವಾ? ನಮ್ಮ ವೀಡಿಯೋಗಳನ್ನ ಜನ ನೀವು ಮೆಚ್ಚಬೇಕಲ್ವಾ? ನಾವು ಏನು ಟೈಟಲ್ ಕೊಡದಂತೆ ಈ ಥರ ಮಾಡಿದಾಗ ನಿಮಗೂ ಬೇಜಾರಾಗತ್ತಿದೆ, ಏನು ಇವ್ರಮ್ಮ ಈ ಥರ ಮಾಡ್ತಾಳೆ ಅಂತ ಅಲ್ವಾ? ನಮಗೂ ಗೊತ್ತಿಲ್ಲ, ಹೊಸಬ್ರು ನಾವು ಸೋಷಿಯಲ್ ಮೀಡಿಯಾಗ. ನೀವೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋರು ನೀವೆಲ್ಲ. ಹಾಗಾಗಿ ನಾನು ಇವತ್ತಿನ ಟಾಪಿಕ್ ಏನು ಗೊತ್ತಾ ಸ್ನೇಹಿತರೆ, ಪ್ರಾಣಿ ಪಕ್ಷಿಗಳ ಬಗ್ಗೆ, ಮಕ್ಕಳ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ. ಪ್ರಾಣಿ ಪಕ್ಷಿಗಳು ಏನು ಅಂದರೆ, ಈಗ ಬೇಸಿಗೆ ಜಾಸ್ತಿ, ನಾವು ಲೀಟ್ರ್ಗಟ್ಟಲೆ ದಿನಕ್ಕೆ ಒಂದು 2-3 ಲೀಟರ್ ನೀರು ಕುಡಿತೀವಿ. ಪ್ರಾಣಿ ಪಕ್ಷಿಗಳು ಪಾಪ ಎಲ್ಲಿ ಕುಡಿಯೋಕೆ ಹೋಗ್ತೇವೆ? ಒಂದು ಲೋಟ ನೀರು ಕುಡಿಬೇಕು ಅಂದ್ರೆ ಅವು ಹುಡಿಕೊಂಡು ಕೆರೆ ಬಾವಿ ಹತ್ರ ಕಡೆ ಹೋಗ್ಬೇಕು. ಅಲ್ಲಿಗೆ ಹೋಗೋರು ಪಾಪ ಸುಸ್ತಾಗುತ್ತೆ. ಹಾಗಾಗಿ ಆದಷ್ಟು ಸ್ನೇಹಿತರೆ ಎಲ್ಲರೂ ಹೇಳ್ತಿರೋದು, ಎಲ್ಲ ನನ್ನ ಸ್ನೇಹಿತರು, ನನ್ನ ಅಕ್ಕ ತಂಗಿಯರಿಗೆ ಹೇಳ್ತಿರೋದು, ಮಾಡಿ ಮೇಲೆ ಒಂದೊಂದು ಬೌಲಲ್ಲಿ ನೀರಿಡಿ ಪಾಪ ಪ್ರಾಣಿ ಪಕ್ಷಿಗಳು ಕುಡಿಲಿ. ಆ ಪುಣ್ಯ ನಮಗೆ ಬರುತ್ತೆ, ತುಂಬ ಪುಣ್ಯ ಬರುತ್ತೆ. ಪ್ರಾಣಿ ಪಕ್ಷಿಗಳು ನೀರು ಕುಡಿದ್ರೆ. ಮೂಕ ಪ್ರಾಣಿಗಳವು ಮಾತಾಡಲ್ಲ, ಮಾತು ಬರದೆ ಪ್ರಾಣಿಗಳಿಗೆ ನೀರು ಹಾಕಿದ್ರೆ ಒಳ್ಳೆಯದು. ಆಮೇಲೆ ಒಂದಿಷ್ಟು ಅಕ್ಕಿ ಕಾಳು ಏನಿರುತ್ತೆ ತಗೊಂಡೋಗಿ ಮಾಡಿ ಮೇಲೆ ಹಾಕಿ ತಿನ್ನೋದು. ಎಲ್ಲ ಕಡೆನೂ ಗುರುಗಳು ಹಂಗೆ ಹೇಳ್ತಾರೆ, ಈ ಥರ ಪ್ರಾಣಿ ಪಕ್ಷಿಗಳಿಗೆ ಹಾಕಿ ಅಂತ. ಜನಗಳಿಗೆ ಏನೇ ಕೊಟ್ಟರು ಒಳ್ಳೇದಾಗೋಕ್ಕಾಗಲ್ಲ. ಜನಕ್ಕೆ ಪ್ರಾಣಿಗೆಯಲ್ಲಿ ಪಕ್ಷಿಗೆಯಲ್ಲಿ ದುಡ್ಡು ಕಾಸು ಕೊಟ್ಟು ಸಹಿ ಅನ್ಸ್ಕೊಳಕ್ಕಾಗಲ್ಲ, ಮೆಚ್ಚುಗೆ ತಗೊಳಕ್ಕಾಗಲ್ಲ. ಊಟ ಕೊಟ್ಟು ಮಾತ್ರ ಸಹಿ ಅನ್ಸ್ಕೋಬೋದು. ನಾವು ಹಾಕೋಂಥ ನೀರು ಮತ್ತು ಊಟದಲ್ಲಿ ಅವು ಖುಷಿ ಪಡ್ತಲ್ಲ, ಅದರಂಥ ಪುಣ್ಯ ಯಾವುದೂ ಇಲ್ಲ. ಹಾಗಾಗಿ ಆದಷ್ಟು ಮಾಡಿ ಮೇಲೆ ಪ್ರಾಣಿಗಳಿಗೆ ಸ್ವಲ್ಪ ನೀರಿಡಿ. ಪಾಪ ಬೇಸಿಗೆ ತುಂಬ ಬಿಸಿಲು ಆಯ್ತಲ್ಲ, ನಮಗೆ ಭೂಮಿ ಮೇಲೆ ನಡೆಯೋಕ್ಕೂ ಆಗಲ್ಲ, ಆಚೆ ಬಂದು ಬಿಸಿಲಲ್ಲಿ ಕಣ್ಣು ಬಿಡೋಕ್ಕೆ ಆಗಲ್ಲ, ಅಷ್ಟು ಬಿಸಿಲು. ಈ ಸರಿ ಡಿಗ್ರಿ ಜಾಸ್ತಿ ಆಗ್ಬಿಟ್ಟಿದೆ ಬಿಸಿಲು. ಹಾಗಾಗಿ ಇಡಿ. ಆಮೇಲೆ ಇನ್ನೊಂದು, ಮನೆ ಮುಂದೆ ಹಸುಗಳು ಬರುತ್ತಲ್ಲ, ಬೇರೆಯವ್ರ ಹಸು ನಾವೇನಕ್ಕೆ ನೀರಿಡೋಣ ಅನ್ಕೊಳಕ್ಕೆ ಹೋಗ್ಬಿಡಿ. ಮನೆ ಮುಂದೆ ಕೆಳಗಡೆ ಮಾಡಿ ಮೇಲೆ ಇರೋರು ಕಷ್ಟ, ಕೆಳಗಡೆ ಇರೋರು ಒಂದು ಬಕೆಟ್ ನೀರಿಡಿ. ಯಾಕೆಂದರೆ ಯಾರದೇ ಇರಲಿ ಪ್ರಾಣಿ, ಯಾವುದೇ ಪ್ರಾಣಿ ಆದವರು ಬೇರೆಯವ್ರ ಮನೆಯದೇ ಆಗಲಿ, ಆ ಹಸುವಿನಲ್ಲಿ ಮುಕ್ಕೋಟಿ ದೇವರು ಇರುವಂಥ ಧನಲಕ್ಷ್ಮಿಗೆ ಯಾರು ನೀರಿಟ್ರೇನು, ಮಾಲೀಕರಿಟ್ರೇನು, ನಾವಿಟ್ರೇನು ಒಂದೊಂದು ಬಕೆಟ್ ತುಂಬಿ ನೀರಿಟ್ಬಿಡಿ. ಯಾವ ಹಸುನಾರು ಬಂದು ಕುಡ್ಕೊಂಡು ಹೋಗಲಿ, ಅದು ಒಂದು ಪುಣ್ಯ ಬರುತ್ತೆ. ಮಾಲೀಕರಿಗೆ ಹೇಳ್ತಿರೋದು, ಹಸು ಸಾಕಿರೋ ಮಾಲೀಕರು ನೀವೇನು ಮಾಡಬೇಕು ಅಂದರೆ ಚೆನ್ನಾಗಿ ನೀರು ಕುಡಿಸ್ಬೇಕು. ಈ ಬೇಸಿಗೆಯಲ್ಲಿ ಅದ್ರಲ್ಲಿ ಬರುವಂಥ ಹಾಲಿನಲ್ಲಿ ನೀವು ಊಟ ಮಾಡ್ತೀರಾ, ನೀವು ಜೀವನ ಮಾಡ್ತೀರಾ, ನಿಮ್ಮನ್ನು ಅದು ಸಾಕತ್ತೆ ಅಂದರೆ ಅಂದಮೇಲೆ ನೀವು ಅದನ್ನು ಸಾಕಬೇಕು. ಯಾಕೆಂದರೆ ಹಾಲು ಕರ್ಕೊಳ್ಳೋದು ರೋಡಲ್ಲಿ ಬಿಟ್ಬಿಡ್ತೀರಾ ಸರಿ. ಯಾಕೆಂದರೆ ಬೆಳಗ್ಗೆ ಸಂಜೆವರೆಗೂ ನಿಮಗೂ ಕಟ್ಟಾಗೋಕೆ ಇದಿರಲ್ಲ. ನಮ್ಮ ಹಳ್ಳಿ ಸೈಡು ಅಂದರೆ ತೊಟ್ಟಿ ಕಟ್ಟಿ ರೋಡಲ್ಲೇ ನೀರು ಕುಡಿಯೋಕ್ಕೆ ನೀರು ಸೌಲಭ್ಯ ಅಲ್ಲಲ್ಲೇ ನಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಯಾರೂ ನೀರು ಕಾಯಬೇಕಾಗಿಲ್ಲ, ಹೋಗಿ ಇಟ್ಕೊಂಡೋಗಿ ಕುಡಿಸೋದು, ಮೇಯಿಸೋದು. ನಮ್ಮೂರಲ್ಲಿ ಮೇಯಿಸೋದು ಅನ್ನೋದು, ಹೊಲಕ್ಕೆ ತಗೊಂಡೋಗಿ ಕಟ್ಟಾಕ್ತಾರೆ, ನೆರಳಲ್ಲಿ ಕಟ್ಟಾಕಿ ಮೇವು ಹಾಕ್ತಾರೆ, ಹುಲ್ಲು ಹಾಕ್ತಾರೆ, ಅದೆಲ್ಲ ಮಾಡ್ತಾರೆ. ನಿಮ್ಗೆ ಅದಕ್ಕೆಲ್ಲ ಅವಕಾಶ ಇಲ್ಲ. ಏನು ಮಾಡ್ತೀರ, ಅಲ್ಲಿ ಇಲ್ಲಿ ಬಿಡ್ತೀರಿ, ಎಲ್ಲೋ ಮೇಯ್ಕೊಂಡು ಬರಲಿ ಬಿಡಿ, ನಮ್ಮ ಹಸು ಹೊಟ್ಟೆ ತುಂಬ ಅಂತ ನೀವು ಬಿಡ್ತೀರ, ನಿಮ್ಮದೇನು ತಪ್ಪಲ್ಲ. ಆದರೂ ಬಿಡಿ. ಆದರೆ ಮನೆಗೆ ಟೈಮ್ ಕರೆಕ್ಟಾಗಿ ಅದನ್ನ ಕರ್ಕೊಂಡೋಗಿ ನೀರು ಕುಡಿಸ್ಬೇಕು ನೀವು. ಈ ಬಿಸಿಲಲ್ಲಿ ತುಂಬ ಕಷ್ಟ. ಒಂದು ಬಕೆಟ್ ನೀರಿಟ್ಟೆ ಒಂದು ಹಸು ಕುಡಿದ್ಬಿಟ್ಟು ಹೋಯ್ತು, ಇನ್ನೊಂದು ಹಸು ಒಂದು ಬಕೆಟ್ನ ಜಾಡಿಸಿ ಒದಿತದೆ ನೀರಿಲ್ದಂತೆ. ಪಾಪ ಇಡೋರು ಎಷ್ಟು ಅಂತ ಇಡ್ತಾರೆ. ಹಾಗಾಗಿ ಆದಷ್ಟು ಮನೆ ಕೆಳಗಡೆ ಯಾರು ಇರ್ತೀರ ಮನೆಯವರು ಒಂದೊಂದು ಬಕೆಟ್ ನೀರಿಡಿ. ಹಸುಗಳಿಗೆ ಪುಣ್ಯ ಬರುತ್ತೆ, ನಮ್ಮ ಮಕ್ಳಿಗೂ ನಮಗೂ ಒಳ್ಳೆಯದು. ನಿಮಗೂ ನೀವು ಯಾರು ನೀರಿಡ್ತಾರೋ ಮಕ್ಳಿಗೆ ಅವ್ರಿಗೆಲ್ಲ ಒಳ್ಳೆಯದಾಗುತ್ತೆ. ಇಡೀ ಪುಣ್ಯ ಬರುತ್ತೆ. ಬೇಸಿಗೆ ಹೊಸ್ತು ಬಂದವ್ರಿಗೆ ಅನ್ನ, ಕುಡಿಯೋರಿಗೆ ನೀರು ಕೊಡಬೇಕು. ಅದೇ ಮುಖ್ಯ, ಅದೇ ಶ್ರೇಷ್ಠ, ಅದೇ ದಾನಕ್ಕಿಂತ ಇದೇ ಶ್ರೇಷ್ಠವಾದ ದಾನ. ಊಟ ನೀರು ಎರಡೂ ಕೊಡಬೇಕು ಜನಗಳಿಗೆ. ಅದೇ ಥರ ಕಾಡು ಸೈಡ್ ಇರುವಂಥ ನನ್ನ ಅಣ್ಣ ತಮ್ಮಂದಿರಿಗೆ ಹೇಳ್ತಿರೋದು, ಒಂದು ವಾಟ್ರ್ ಬಾಟ್ಲನ್ನ 2 ಭಾಗ ಮಾಡಿಬಿಟ್ಟು ಅದಕ್ಕೆ 4 ಕಡೆ ತಂತಿನೋ ದಾರನ ಕಟ್ಬಿಟ್ಟು ಮರಕ್ಕೆ ನೇತಕ್ಕೆ ಎತ್ಕೊಂದಿಷ್ಟು ನೀರು ಹಾಕಿ, ಕಾಡಲ್ಲಿರೋರು ಪಾಪ ಅವು ಕಾಡಲ್ಲಿರೋ ಪಕ್ಷಿಗಳಿಗೆ ಅನುಕೂಲ ಆಗುತ್ತೆ. ಮನೆ ಸಿಟಿ ಕಡೆ ಇರೋರು ಮಾಡಿ ಮೇಲೆ ಒಂದಿಷ್ಟು ನೀರಿಡಿ. ಮಡಿಕೆ ಆದರೂ ಪರವಾಗಿಲ್ಲ, ಒಂದಿಷ್ಟು ಪಾತ್ರೆ ಆದರೂ ಪರವಾಗಿಲ್ಲ, ಇಟ್ಬಿಟ್ರೆ ಡೈಲಿ ಕುಡ್ಕೋತವೆ. ಆ ಥರ ಮಾಡಿ ಸ್ನೇಹಿತರೆ, ಒಳ್ಳೆಯದಾಗುತ್ತೆ. ಆಮೇಲೆ ಇನ್ನೊಂದು ವಿಷಯ, ಮಕ್ಕಳನ್ನ ಬೇಸಿಗೆಗ ಆಚೆ ಹೋಗ್ಬಿಡಿ. ಜಾಸ್ತಿ ಬಿಸಿಲಲ್ಲಿ ಆಟ ಆಡೋಕ್ಕೆ ಯಾವುದೇ ಕಾರಣಕ್ಕೂ ಮಕ್ಕಳು ಸುಟ್ಟೋಯ್ತವೆ. ವಾಂತಿ ಭೇದಿ ಎಲ್ಲ ಶುರುವಾಗುತ್ತೆ ಇವಾಗ. ಅಷ್ಟು ಡಿಗ್ರಿ ಜಾಸ್ತಿ ಆಗ್ಬಿಟ್ಟಿದೆ, ಆಗಲ್ಲ ಬಿಸಿಲು. ಅಲ್ಲಿ ಇಲ್ಲಿ ಕರ್ಕೊಂಡು ಸುತ್ತಕೋಗ್ಬಿಟ್ಟು ಒಂದು ಸ್ವಲ್ಪ ಮಳೆ ಬೀಳೋವರೆಗೂ ಮಕ್ಳಿಗೆ ತುಂಬ ಕಷ್ಟ, ಹಿಂಸೆ ಆಗುತ್ತೆ. ನಮಗೆ ಆಗಲ್ಲ, ಮಕ್ಳಿಗೆ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ? ಹಂಗಾಗಿ ಮಕ್ಳಿಗೆ ನೀವು ಎಳ್ನೀರು, ಗಂಜಿ, ಬಾರ್ಲಿ ಗಂಜಿ, ಎಳ್ನೀರು, ಆಮೇಲೆ ನಿಂಬೆಹಣ್ಣು ಪಾನಕ ಮತ್ತು ಕರ್ಬೂಜ ಜ್ಯೂಸ್ಗಳು, ಹಣ್ಣುಗಳು, ಈ ಥರನ ಮಕ್ಳು ಕೊಡಿ. ಆದಷ್ಟು ನೀರಿನ ಪದಾರ್ಥ ಜಾಸ್ತಿ ಕೊಡಿ ಮಕ್ಳಿಗೆ. ಎಷ್ಟು ನೀರು ಕುಡಿಸ್ತೀರ ನೀವು ಮಕ್ಳಿಗೆ ಅಷ್ಟು ಒಳ್ಳೆಯದು.
ಇವ್ರನ್ನ ಈಗ ಪಾಪ ರಜಾ ಮಕ್ಕಳು ಅಲ್ಲಿ ಇಲ್ಲಿ ಹೋಗ್ಬೇಕು ಅಂತ ಹಠ ಮಾಡ್ತೇವೆ. ತಾಯಿ ತಂದೆ ಆದವರು ನಾವು ಅವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಅವ್ರಿಗೆ ಖುಷಿ ಮಾಡಿ ಆದಷ್ಟು ನೀರಿನ ಅಂಶ ಇರಬೇಕು ಅಂತ ಜ್ಯೂಸು, ಫ್ರೂಟ್ಸ್ಗಳು, ಹಣ್ಣುಗಳು ಈ ಥರ ಕೊಡಿ. ಜಂಕ್ ಫುಡ್ ಯಾವುದೇ ಕಾರಣಕ್ಕೂ ಕೊಡಿ. ಕುರ್ಕುರೆ, ಪರ್ಪುರೆ, ಆ ಕುರೆ ಈ ಕುರೆ ಅಂತ ಯಾವನ್ನೂ ಕೊಡೋಕೋಗ್ಬೇಡಿ. ಜಾಸ್ತಿ ಬಿಸ್ಕೆಟು ಕೊಡಬೇಡಿ ಮಕ್ಕಳಿಗೆ, ಏನು ಕೊಡೋಕೋಗ್ಬೇಡಿ. ಜಂಕ್ ಫುಡ್ಡು ನೀರಿನ ಅಂಶ ಯಾವುದಿರುತ್ತೆ ಅದನ್ನು ಮಾತ್ರ ಕೊಡಿ ಮಕ್ಕಳಿಗೆ. ನೀವಮ್ಮ ಡಾಕ್ಟ್ರ್ ಹೆಂಗೆ ಹೇಳ್ತಾಳಲ್ಲ ನಮ್ಮ ಮಕ್ಳು ಹೇಳ್ಮತ್ತು ಕೇಳ್ದೆ ಅಂತಾರೆ, ಕೇಳಲ್ಲ. ಮುಂದೆ ಪ್ರಾಬ್ಲಮ್ ಆದರೆ ನಾವೇ ಅನುಭವಿಸೋದು ತಾಯಿ ತಂದೆಯವರು. ಅದಕ್ಕೆ ಮುಂದೆ ಪ್ರಾಬ್ಲಮ್ ಆಗೋಕ್ಕೆ ಮುಂಚೆ ಮುನ್ನೆಚ್ಚರಿಕೆ ತಗೊಳ್ಳಿ ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ ಅಷ್ಟೇ. ನಾನು ವಿಡಿಯೋನ ತಪ್ಪಿದರೆ ಕ್ಷಮೆ ಇರಲಿ. ಬುದ್ಧಿ ಹೇಳ್ತಾಳೆ ಇವಮ್ಮ, ಇವಳು ಮಕ್ಕಳನ್ನೇ ನಂಗೆ ನೋಡ್ಕೊಂಡಿಲ್ಲ ಅನ್ಬೋದು. ನನ್ನ ಮಕ್ಕಳನ್ನ ಹಂಗೆ ನಾನು ನೋಡ್ಕೊಂಡಿರೋದು, ಈಗಲೂ ನಾನು ಹಂಗೆ ನೋಡ್ಕೊಳ್ಳೋದು. ನನ್ನ ಮಗ ಏನು ತಿನ್ನಲ್ಲ, ಏನು ಮಾಡೋದು. ನನ್ನ ಮಗನಿಗೆ ಡೈಲಿ ಮಜ್ಜಿಗೆ ಮಾಡ್ಕೊಡ್ತೀನಿ. ಅವನು ಆ ಜ್ಯೂಸು ಈ ಜ್ಯೂಸು ಏನೂ ಕುಡಿಯಲ್ಲ ಅವನು ನನ್ನ ಮಗ. ಹಂಗಾಗಿ ಅವ್ನಿಗೆ ಮಜ್ಜಿಗೆ ಮಾಡ್ಕೊಡ್ತೀನಿ. ನನ್ನ ಮಗಳು ಎಲ್ಲ ಜ್ಯೂಸು ಕುಡಿತಾಳೆ, ಯಾವ ಜ್ಯೂಸ್ ಕೊಟ್ಟರು ಕುಡಿತಾಳೆ ನನ್ನ ಮಗಳು. ನಾವು ಜ್ಯೂಸ್ ಮಾಡ್ಕೊಂಡು ಲಗಾಯಿಸ್ತೀವಿ, ಕುಡಿತೀವಿ, ನಮಗೇನು ತೊಂದರೆ ಇಲ್ಲ. ನಾವು ಹಣ್ಣು ನೀರು ಜ್ಯೂಸ್ಗಳು ಜಾಸ್ತಿ ಕುಡಿಯೋದು. ಹಂಗಾಗಿ ನಾವು ಜಂಕ್ ಫುಡ್ ಅಂತೂ ಮುಟ್ಟಕ್ಕೆ ಹೋಗಲ್ಲ. ಈಗ ಬೇಸಿಗೆ ಹೆಂಗಿದೆ ಆಗಲ್ಲ. ನಮ್ಮ ಕಷ್ಟ ಸುಖ ನೋಡ್ಕೊಳ್ಳೋರು ಯಾರು? ನಮ್ಗೆ ಹೆಚ್ಚು ಕಡಿಮೆ ಆದರೆ ಆರೋಗ್ಯದಲ್ಲಿ ಹದಗೆಟ್ಟೋರು ನಮ್ಗೆ ನೋಡ್ಕೊಳ್ಳೋರು ಯಾರಿದ್ದಾರೆ? ನಮ್ಗೆ ಯಾರೂ ಇಲ್ಲ. ನಾವು ಒಬ್ಬರು ಒಂಟಿ ಏಕಾಂಗಿ. ಹಂಗಾಗಿ ನಾನು ನನ್ನ ಮಕ್ಕಳು ಆ ಥರ ಇದು ಮಾಡಲ್ಲ, ಅವಾಯ್ಡ್ ಮಾಡ್ಕೊಂಡು ಸ್ವಲ್ಪ ಕುಡಿತೀವಿ. ನಮ್ಗೆ ಯಾರಿದ್ದಾರೆ ಕೇಳೋಕ್ಕೆ? ನಮಗೆ ನಾವೇ ರಕ್ಷಣೆ ಮಾಡಬೇಕು, ನಮಗೆ ನಾವೇ ಕಾಪಾಡ್ಕೋಬೇಕು. ಹಂಗಾಗಿ ನಾನು ಆದಷ್ಟು ಜ್ಯೂಸ್ಗಳು, ಹಣ್ಣುಗಳು ಇದೆ ನಮ್ಮಲ್ಲಿ ಏನಿರುತ್ತೆ ಅದು. ಸೇಬೇ ಬೇಕು, ದಾಳಿಂಬೆನೇ ಬೇಕು, ಅದೇ ಬೇಕು, ಇದೇ ಬೇಕು ಅಂತಲ್ಲ. ಯಾವುದು ನಮ್ಗೆ ನಮ್ಮ ದುಡ್ಡಿಗೆ ನಮ್ಮ ಕೈಗೆ ಎಟ್ಕೋ ದರದಲ್ಲಿ ಯಾವ್ದು ಸಿಗುತ್ತೆ ಆ ಹಣ್ಣುಗಳನ್ನೇ ತಂದು ಕುಡಿಸೋದು ನಮ್ಮ ಮಕ್ಕಳಿಗೆ, ತಿನ್ನಿಸೋದು. ಗ್ರೈಂಡ್ ಮಾಡಿ ಅದಕ್ಕೊಂದು ಸ್ವಲ್ಪ ರುಚಿಕರ ತೋರಿಸಿ ಮಕ್ಕಳು ಕೊಟ್ಟರೆ ಕುಡ್ಕೋತವ. ಏನೂ ಇಲ್ಲ, ಯಾವ್ದು ಸಿಗುತ್ತೆ ಈಸಿಯಾಗಿ ಕಡಿಮೆ ದುಡ್ಡಲ್ಲಿ ಅದನ್ನೇ ತಗೊಂಬಂದು ತಿನ್ನಿಸಿ ಮಕ್ಳಿಗೆ ಅಷ್ಟೇ. ನೀವಮ್ಮ ಕೊಟ್ಟರೋ ದುಡ್ಡ ಹಣ್ಣು ಕುಡಿಸಿ, ಹಣ್ಣು ತಿನ್ನಿಸಿ, ಜ್ಯೂಸ್ ಕುಡಿಸಿ ಅಂತಾಳಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ ನೀವು. ಹಂಗೆ ಅಂತೀರಂತ ನನಗೆ ಗೊತ್ತು. ಎಷ್ಟೋ ಜನಗಳಿಗೆ ಎಷ್ಟೆಷ್ಟೋ ಕೆಟ್ಟದಾಗೆಲ್ಲ ಕಮೆಂಟ್ ಹಾಕ್ತೀರಾ, ಕಮೆಂಟ್ ಮಾಡ್ತೀರಾ ಗೊತ್ತು. ಹಂಗಾಗಿ ಹೇಳ್ತಿದ್ದೀನಿ. ಅದು ನಿಮ್ಮ ಬಾಯಿ ಚಪ್ಪಲದು ಏನೂ ಮಾಡೋಕ್ಕಾಗಲ್ಲ. ಆದರೂ ಇರಲಿ ಪರವಾಗಿಲ್ಲ. ಅದು ಒಂದು ಖುಷಿನೇ ಬಿಡಿ. ನಿಮ್ಗೇನು ಅನಿಸುತ್ತೆ ಆ ಅಭಿಪ್ರಾಯನ ನೀವು ತಿಳಿಸ್ತೀರಾ, ನಮ್ಮ ಅಭಿಪ್ರಾಯನ ನಾವು ತಿಳಿಸ್ತೀವಿ ಅಷ್ಟು ಸ್ನೇಹಿತರೆ. ಪ್ರಾಣಿ ಪಕ್ಷಿಗಳಿಗೆ ನೀರು ಹಾಕಿ, ನಮ್ಮಲ್ಲಿ ಏನಿರುತ್ತೆ ಸಾರು, ಅನ್ನ, ಅದು ಇದು ಉಳಿದನ್ನು ಒಂದು ಪಾತ್ರೆಗೆ ಹಾಕಿಡಿ ತಿನ್ಕೋದು. ಕಸಕ್ಕಾಗಿ ಬಿಸಾಕೋದಕ್ಕಿಂತ ವೇಸ್ಟ್ ಮಾಡಿ ಹಸುಗಳ್ಗೆ ಹಾಕ್ಬಿಟ್ಟೆ ತಿನ್ಕೊಬಿಡ್ತವೆ. ಪಾತ್ರೆ ಇಟ್ಬಿಟ್ಟೆ ತಿನ್ಕೊಬಿಡ್ತವೆ ಸ್ನೇಹಿತರೆ. ಹಾಕಿ ಆ ಥರ ಒಳ್ಳೆಯದಾಗುತ್ತೆ ನೋಡಿ. ನಾವು ಇದನ್ನು ಪ್ರಮೋಲಿಂಗ್ ಮಾಡಿ ಹಸುಗಳಿಗೆ ನೀರು ಬಕೆಟ್ ಗಟ್ಟಲೆ ಇಟ್ಬಿಡ್ತಿದ್ದೆ. ಕುಡಿದ ತಕ್ಷಣ ಇನ್ನೊಂದು ನೀರು ಸುರಿಯೋದು, ತಂದು ಕುಡಿಸೋದು ಎಲ್ಲ ಅಂತೀರಿ. ಅಮ್ಮನಿಗೇನು ಹಿಂಗೆ ಕುಡಿಸ್ತಾಳೆ ಅಂತಿರು. ಅವ್ರಿಗೇನು ಗೊತ್ತು ಅದೆಲ್ಲ. ಅದ್ರಲ್ಲಿ ಬರೋಂಥ ಪುಣ್ಯ ಭಾಗ್ಯ. ಅಷ್ಟೇ ಖುಷಿಯಾಗಿ ಚೆನ್ನಾಗಿ ಅಷ್ಟು ಅನುಕೂಲವಾಗಿದ್ದೋ. ಆಗ ಏನೂ ಮಾಡೋಕ್ಕಾಗಲ್ಲ. ಹಂಗೆ ಹಸುಗಳಿಗೆ ಹಾಕಿ ಒಳ್ಳೆಯದಾಗುತ್ತೆ. ಮಾಲೀಕರು ಅಷ್ಟೇ ಹಸುಗಳನ್ನ ಜೋಪಾನ ಮಾಡಿ ಆಚೆ ಬಿಡಿ. ಏನು ಮಾಡೋಕ್ಕಲ್ಲ, ಅನಿವಾರ್ಯ ಜಾಗ ಇರೋಲ್ಲ. ಆದರೆ ಹಳ್ಳಿಲೇ ಬೇರೆ ಹಸುಗಳು ಮೇಯ್ಸೋದು, ಸಿಟಿಲೇ ಬೇರೆ, ಏನೂ ಮಾಡೋಕ್ಕಾಗಲ್ಲ. ಅಷ್ಟು ಜೋಪಾನ ಮಾಡ್ತಾರೆ. ಇಲ್ಲಿಗೆ ತಕ್ಕಂಗೆ ಇಲ್ಲಿಗ, ಅಲ್ಲಿಗೆ ತಕ್ಕಂಗೆ ಕಾಲ ಬದಲಾವಣೆ ಆಯ್ತಾ ಹಂಗೆ ಇರಿ ಹಿಂಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ನಾನು ವಿಡಿಯೋನ ತಪ್ಪಿದ್ರೆ ಕ್ಷಮೆ ಇರಲಿ. ನಂದು ಮಾತೃಶ್ರೀ ನಮ್ಮ ಯೂಟ್ಯೂಬ್ ಚಾನಲ್. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ನಂಬಿಕೆ ನಾವು ಮಾಡುವ ನಮಸ್ಕಾರಗಳು.